ನಮಸ್ಕಾರ, ಪೊಲೀಸ್ ನ್ಯೂಸ್ 007ಗೆ ಸ್ವಾಗತ. ಇವತ್ತಿನ ವಿಶೇಷ ಸುದ್ದಿ ಏನಿದೆ ತಿಳಿಯೋಣ ಬನ್ನಿ. ವಿದ್ಯುತ್ ಬಿಲ್ ಪಾವತಿ ವಿಚಾರ, ಜೆಸ್ಕಾಂ ಕಚೇರಿಗೆ ಬೆಂಕಿ ಹಚ್ಚಿದ ಗ್ರಾಹಕ. ವಿದ್ಯುತ್ ಬಿಲ್ ಬಾಕಿ ಇರುವ ಮನೆಯ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ದಾರೆಂದು ಮನೆಯ ಮಾಲೀಕ ಜೆಸ್ಕಾಂ ಕಚೇರಿಗೆ ಆಗಮಿಸಿ ಪೆಟ್ರೋಲ್ ಸುರಿದ ಬೆಂಕಿ ಹಚ್ಚಿದ ಘಟನೆ ಸಿರ್ವಾರ ಉಪವಿಭಾಗದ ಮಲ್ಲಟ ಶಾಖೆಯಲ್ಲಿ ಜರುಗಿದೆ. ತಾಲೂಕಿನ ಮಲ್ಲಟ ಶಾಖೆಯ ವ್ಯಾಪ್ತಿಯ ಹೊಸೂರು ಗ್ರಾಮದ ಗ್ರಾಹಕ ಶಿವಪ್ಪ ತಂದೆ ಬಸನಗೌಡ ಗಡಿಗೆ ಎನ್ನುವವರು ಮನೆಯ ವಿದ್ಯುತ್ ಬಾಕಿ ಮೊತ್ತ 11,983 ರೂಪಾಯಿ ಇದ್ದರಿಂದ ಎಇಇ ಮೋಹನ್ ಸಿಂಗ್ ಆದೇಶದ ಮೇರೆಗೆ ಶಾಖಾಧಿಕಾರಿ ಈರೇಶ್ ಮಾರ್ಗದಾಳು ರಿಚರ್ಡ್ ಮತ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿ ಲಿಂಗಪ್ಪ ಅವರು ತೆರಳಿ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದರು. ಇದರಿಂದ ಕೋಪಗೊಂಡ ಶಿವಪ್ಪ ತಂದೆ ಬಸನಗೌಡ ಮಲ್ಲಟ್ ಶಾಖೆಗೆ ಆಗಮಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತನ್ನ ದ್ವಿಚಕ್ರ ವಾಹನದಿಂದ ಪೆಟ್ರೋಲ್ ತೆಗೆದು ಕಚೇರಿಯ ಬಾಗಿಲಿಗೆ ಟೇಬಲ್ಗೆ ಸುರಿದಿದ್ದಾರೆ. ಇದರಿಂದ ಟೇಬಲ್ ಮೇಲೆ ಇದ್ದಂತಹ ಕಂಪ್ಯೂಟರ್ ಸುಟ್ಟು ಕರಕಲಾಗಿದೆ. ಇದರಿಂದ ಭಯಭೀತರಾಗಿ ಜೆಸ್ಕಾಂ ಸಿಬ್ಬಂದಿಗಳು ಸಿರ್ವಾರ ಠಾಣೆಗೆ ಆಗಮಿಸಿ ದೂರು ನೀಡಲು ಮುಂದಾಗಿದ್ದಾರೆ. ಪ್ರಕರಣ ದಾಖಲು ಆಗಿದೆ.